ಅಷ್ಟಕ್ಕೂ ಏನ್ ನಡೀತು ಅಂದ್ರೆ ಅತ್ತೆ? ನಿಜ ಹೇಳ್ಬಿಡ್ತಾಳೋ ಹೇಗೋ. ಹೇಳು ಅವನಿ. ಅಷ್ಟಕ್ಕೂ ಏನ್ ನಡೀತು ಅಂದ್ರೆ? ಚೀಟಿಂಗ್, ಕುತಂತ್ರ, ದ್ರೋಹ, ವಂಚನೆ. ಅಷ್ಟು ದೊಡ್ಡ ಮಾತಾಡ್ತಿದ್ಯಲ್ಲಪ್ಪ ಕೃಷ್ಣ, ಯಾರ ಬಗ್ಗೆ ಹೇಳ್ತಿದ್ಯಾ? ನನ್ಗಂತೂ ಏನು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗ್ಬೇಕಾದವ್ರಿಗೆ ಆಗುತ್ತೆ ಅಪ್ಪ. ಅವನಿ, ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ಏನ್ ಯೋಚನೆ ಮಾಡ್ಬೇಕು? ಅಷ್ಟಕ್ಕೂ ಏನ್ ನಡೀತಿದೆ ಇಲ್ಲಿ? ಏನಿಲ್ಲ ಅತ್ತೆ, ಯಾಕೋ ಇವತ್ತು ನಂಗೆ ಸೇವೆ ಮಾಡ್ಬೇಕು ಅಂತ ನಿಹಾರಿಕಾಗೆ ಅನ್ನಿಸ್ತಂತೆ. ನನ್ನ ಕೇಳಿದ್ಲು, ಸರಿ ಅಂದೆ. ನಿಹಾರಿಕಾನಲ್ಲಿ ಬದಲಾವಣೆ ಬಂದಿದೆ ಅಷ್ಟೇ. ಹೌದಾ? ಹೌದು ಅತ್ತೆ, ಯಾವಾಗ ನೋಡಿದ್ರು ಬೆಕ್ಕು, ಇಲಿ, ಹಾವು, ಮುಂಗುಸಿ ಥರ ಇರ್ದೇನೆ ಹೀಗೆ ಇದ್ರೆ ಚೆನ್ನಾಗಿರತ್ತೆ ಅಂತ ಅನಿಸ್ತು. ನಮ್ಮನೇಲಿ ನಾವು ಬಯಸ್ತಿರೋದು ಕೂಡ ಇಂಥ ಬದಲಾವಣೆ ಕಣಮ್ಮ. ನಮ್ಮ ಮನೆ ಸೊಸೆ ಅಂದ್ರು ಹೀಗೆ ಅನ್ಯೋನ್ಯವಾಗಿರೋದೇ ನನಗೆ ಬೇಕಾಗಿರೋದು. ನೀವೆಲ್ರೂ ಹೀಗೆ ಸ್ವಂತ ಅಕ್ಕ ತಂಗಿ ಹಾಗೆ ಹೊಂದ್ಕೊಂಡಿರ್ಬೇಕು. ಸ್ಲಿಪ್ ಕೊಡು. ಥ್ಯಾಂಕ್ಸ್ ನಿಹಾರಿಕಾ. ಥ್ಯಾಂಕ್ಸ್ ಬಾವಾ. ಸ್ಲಿಪ್ ಕೊಡು. ಥ್ಯಾಂಕ್ಸ್ ಯಾಕೆ? ಇಷ್ಟೊತ್ತು ನಾಯಿ ತರ ಕೆಲಸ ಮಾಡಿಸ್ಕೊಂಡು ಸಿಂಪಲ್ ಆಗಿ ಥ್ಯಾಂಕ್ಸ್ ಹೇಳಿ ಹೋಗ್ತಾ ಇದ್ದಾಳಲ್ಲ ಅವನೇ. ಅವನಿ, ಅವನೇ ಅವನಿ, ಅವನಿ ನಿಂತ್ಕೋ. ಅತ್ತೆ ಮಾವನ್ ಮುಂದೆ ನಿಜ ಹೇಳ್ದೇನೆ ನಮ್ಮನ್ ಕಾಪಾಡ್ದೆ, ಅದಕ್ಕೆ ಥ್ಯಾಂಕ್ಸ್. ಇವಾಗ ಅದನ್ನ ಕೊಟ್ಬಿಡು. ಏನ್ ಸ್ಲಿಪ್ಸು? ಅಬ್ಬಾ ಅಬ್ಬಾ ಅಬ್ಬಾ, ಮಾತ್ ಬದಲಾಯಿಸ್ಬೇಡ ಅವನಿ. ಅವಾಗಿಂದ ಭದ್ರವಾಗಿ ನೀನು ಇಟ್ಕೊಂಡಿದ್ಯಾ ಅಲ್ವಾ ಆ ಸ್ಲಿಪ್ಗಳು? ನನ್ನ ಹತ್ರ ಏನೂ ಇಲ್ಲ, ಬೇಕಿದ್ರೆ ನೋಡಿ. ಅಷ್ಟರಲ್ಲಿ ಎಲ್ಲಿ ಬಚ್ಚಿಟ್ಟೆ? ನಮ್ಮ ಹತ್ರ ಬಿಟ್ಟಿ ಚಾಕ್ರಿ ಮಾಡಿಸ್ಕೊಂಡು ಇವಾಗ ನಾಟಕ ಆಡ್ತಿದ್ಯಾ? ಅಯ್ಯೋ, ಪ್ರಾಮಿಸ್ ನಿಹಾರಿಕಾ, ನಿಜವಾಗ್ಲೂ ನಂಗೆ ಯಾವುದೇ ತರದ ಸ್ಲಿಪ್ಪು ಸಿಗ್ಲಿಲ್ಲ. ನಾನ್ ಲಾನ್ಗೆ ಬರೋ ಅಷ್ಟರಲ್ಲಿ ನಿಮ್ ಬಾಯಿಂದ ಸ್ಲಿಪ್ಸ್ ಅನ್ನೋ ಮಾತು ಕೇಳಿಸ್ತು. ನೀವು ಭಯದಿಂದ ಹುಡ್ಕೋದು ಕಾಣಿಸ್ತು. ನಿಮ್ಮಿಬ್ರ ಹತ್ರ ಒಂದು ಆಟ ಆಡಿಸ್ಬೇಕಂತ ಹಾಗೆ ಸುಮ್ಮನೆ ಹೇಳ್ದೆ. ನಿಮ್ಮ ಹತ್ರ ಎಲ್ಲ ಕೆಲಸ ಮಾಡಿಸ್ಕೊಂಡೆ. ನಮ್ಮ ಮಧ್ಯ ಚಾಲೆಂಜ್ ನಡೆದಿದೆ. ಇಂಥ ಸಮಯದಲ್ಲಿ ನಿನಗೆ ಸಂಬಂಧಿಸಿರೋ ಆಧಾರ ಏನಾದರೂ ಸಿಕ್ಕಿದ್ರೆ ನಾನು ಯಾಕೆ ಬಿಡ್ತೀನಿ ಹೇಳು? ನಾನೇನಾದರೂ ಹುಚ್ಚಿನಾ? ಅತ್ತೆ ಮಾವಂಗೆ ತಕ್ಷಣ ತೋರಿಸ್ಬಿಡಲ್ವಾ? ಅದಕ್ಕೆ ನಂಗೆ ಯಾವ ಆಧಾರ ಸಿಗದೆ ಹೋದ್ರೂ ಸಿಕ್ಕದ ಹಾಗೆ ನಟಿಸ್ದೆ. ನಿಮಗೆ ಅವಸರದಲ್ಲಿ ಕಣ್ಣು ಹಿಡಿಯೋಕ್ಕಾಗ್ಲಿಲ್ಲ. ಹಾ, ಹೇಗಿದೆ ನಾನು ಕೊಟ್ಟ ಝಲಕ್, ನಾನು ಕೊಟ್ಟ ಶಾಕ್? ಯಾವತ್ತೋ ಒಂದಿನ ಬಲವಾದ ಆಧಾರ ಸಿಗದೆ ಇರಲ್ಲ, ಆಗಿರತ್ ನಿಂಗೆ. ಎಂತ ಮೋಸ ಮಾಡಿದ್ಲು ಸ್ವೀಟಿ. ಅಯ್ಯೋ, ಯಾವನಿನ ದಡ್ಡಿ ಅಂತ ಮಾತ್ರ ಅನ್ಕೋಬಾರ್ದು. ನಿನ್ನಿಂದನೇ ಇಷ್ಟೆಲ್ಲ ನಡೆದಿದ್ದು. ನಾನು ಅವನಿಗೆ ಕಾಲ್ ಹಿಡ್ಕೋಬೇಕಾಗಿ ಬಂತು. ಇಲ್ಲಿ ನೋಡು, ವಾಸುದೇವ ಅಂತವ್ರೆ ಕತ್ತೆ ಕಾಲ್ ಹಿಡ್ಕೊಂಡಿದ್ರು. ನೀನೇನು ಫೀಲ್ ಆಗ್ಬೇಡ ಬಿಡು. ದಪ್ಪ ಡೈಲಾಗ್ ಎಲ್ಲ ಹೇಳ್ಬೇಡ. ಸ್ವೀಟಿ, ಅಷ್ಟಕ್ಕೂ ನಾವು ಬರ್ದಿರೋ ಸ್ಲಿಪ್ಗಳು ಎಲ್ಲಿದ್ದಾವೆ? ಗಾಳಿಗೆಲ್ಲೋ ಹಾರೋಗಿರತ್ತೆ ಬಿಡು. ಅದು ಹಾರು ಹೋದ್ರೆ ಪರವಾಗಿಲ್ಲ, ಮನೇಲೆ ಇದ್ರೆ ಮಾತ್ರ ಮತ್ತೊಂದ್ಸಲ ನಮಗೆ ಸಮಸ್ಯೆ ತಪ್ಪಿದಲ್ಲ. ನನ್ನ ಹೆಂಡ್ತಿನ ಅವನಿ ಆಡಿಸ್ತಿದ್ದಾಳೆ. ಸದ್ಯಕ್ಕೆ ಅವನಿ ಟೈಮ್ ನಡೀತಿರ್ಬೋದು, ಆದರೆ ವಾರದ ನಂತರ ಮಾತ್ರ ಅವನಿ ನನ್ನ ಹೆಂಡ್ತಿ ಕಾಲ್ನ ಹಿಡ್ಕೊಂಡ್ಲೇಬೇಕು.
ಸ್ವೀಟಿ ಚೆನ್ನಾಗಿ ಬರ್ದಿದ್ದೀನಲ್ವಾ? ಇಲ್ಲಿ ನೋಡು, ಇದು ನಾವು ದಿನ ನೋಡ್ತಿರ್ಬೇಕು. ಆವಾಗಲೇ ಅವನ ಮೇಲೆ ನಮಗೆ ಕೋಪ ಹೆಚ್ಚಾಗ್ತಾ ಹೋಗೋದು. ಹೇಗಿದೆ ನನ್ನ ಐಡಿಯಾ? ಪೊಲೀಸರು ಹಿಡಿದೇನೆ ಕಳ್ಳ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆದ ಹಾಗಿದೆ. ಇದೇನು ಹೀಗೆ ಹೇಳ್ತಾ ಇದೀಯಾ? ಇದು ನೋಡಿ ಶಬಾಷ್ ಬೇಬಿ ಅಂತ ಹೇಳಿ ನನಗೆ ಮುದ್ದು ಕೊಡ್ತೀಯ ಅನ್ಕೊಂಡೆ. ಆಹಾ, ಡಬ್ಬ ಕೆಲಸ ಮಾಡ್ತಾ ಇರೋದಕ್ಕೆ ಶಬಾಷ್ ಅಂತ ಹೇಳಿ ಬೆಂತಡ್ತಾರಾ? ಇದರಲ್ಲಿ ತಪ್ಪೇನಿದೆ ಸ್ವೀಟಿ? ತಲೆ ಕೆಟ್ಟಿದ್ಯಾ ನಿಂಗೆ? ನಮ್ ಗುಟ್ಟನ್ನ ನಾವೇ ರಟ್ ಮಾಡೋ ತರ ಇದೆ ಇದು. 2 ಸ್ಲಿಪ್ ಬರ್ತು ಭವಿಷ್ಯವಾಣಿ ಹೇಳ್ತೀನಿ ಅಂತ ಡಬ್ಬ ಐಡಿಯಾ ಕೊಟ್ಟೆ. ಅವನಿ ನಮ್ ಜೊತೆ ಆಟ ಆಡ್ಕೊಂಡ್ಲು. ಇವಾಗ ಇಂಥ ಕೆಲಸ ಮಾಡ್ತಿದ್ಯಾ? ತಂದೆ, ನಿನಗೊಂದು ದೊಡ್ಡ ನಮಸ್ಕಾರ. ಈ 1 ವಾರ ನೀನ್ ನನ್ನ ಬಗ್ಗೆ ಯೋಚನೆ ಮಾಡದೆ ಸುಮ್ಮನೆ ಇದ್ರೆ ಅಷ್ಟೇ ಸಾಕು ನನ್ಗೆ. ಅರ್ಥ ಆಯ್ತಾ? ನಿಹಾರಿಕಾ, ಆ ಬೋರ್ಡ್ ಏನು? ಅದೇನಂದ್ರೆ ಅದ್ಗೆ ಅದು ಸುಮ್ಮನೆ ಇರು, ನಾನು ಹೇಳ್ತೀನಿ ಕೃಷ್ಣ. ಏನಿಲ್ಲ ಅಕ್ಕ, ನಾನು ಯಾವಾಗ ಪ್ರೆಗ್ನೆಂಟ್ ಆಗ್ತೀನಿ, ನನಗೆ ಡೆಲಿವರಿ ಯಾವಾಗ ಆಗತ್ತೆ ಅಂತ ಡೇಟ್ ಬರ್ಕೋತಾ ಇದ್ವಿ ಅಷ್ಟೇ. ಹೌದಾ? ಹೌದು. ಇಷ್ಟಕ್ಕೂ ನೀವ್ ಯಾಕೆ ಬಂದಿದ್ದು? ಕ್ಯಾಶುಯಲ್ ಆಗಿ ಬಂದೆ ಬಿಡು. ಹೌದಾ, ಸರಿ ನಡಿ, ಬಾಲ್ಕನಿಲಿ ಕೂತ್ಕೊಂಡು ಮಾತಾಡ್ಕೊಳ್ಳೋಣ. ಎಲ್ಲಿ ಆ ಬೋರ್ಡ್ ನೋಡ್ತೀನಿ ಒಂದ್ಸಲ. ಯಾಕೆ? ಏನ್ ಬರ್ದಿದ್ಯೋ, ಹೇಗ್ ಬರ್ದಿದ್ಯೋ ನೋಡ್ತೀನಿ. ನಾನು ಕೂಡ ಫಾಲೋ ಆಗ್ತೀನಿ. ಅಯ್ಯೋ ಇರಕ್ಕ, ಹಾಗೆ ಒಬ್ರು ಕಾನ್ಸೆಪ್ಟ್ ನ ಇನ್ನೊಬ್ರು ಕಾಪಿ ಮಾಡಬಾರ್ದು. ಅವ್ರವ್ರ ಇಂಡಿವಿಜುವಾಲಿಟಿ ಅವ್ರವ್ರಿಗಿರ್ಬೇಕು. ಏನೋ ಬ್ರಹ್ಮ ರಹಸ್ಯದ ಹಾಗೆ ಬಿಲ್ಡಪ್ ಕೊಡ್ಬೇಡ. ನಾನ್ ನೋಡಿದ್ರೆ ಕಾಪಿ ಮಾಡಿದ್ರೆ ನಿನಗೇನೋ ಅಂತ ನಷ್ಟ ಆಗಲ್ಲ. ನನ್ನ ನೋಡಕ್ ಅಯ್ಯೋ ಅಯ್ಯೋ ಅರೆ, ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ ಅದ್ಗೆ? ಹಾಗೆಲ್ಲ ನೋಡ್ಬಾರ್ದು, ತಪ್ಪು. ಇದು ನಮ್ಮ ಪರ್ಸನಲ್ ವಿಷಯ. ತೋರ್ಸೋದಿಕ್ಕೆ ನೀವಿಬ್ರು ಭಯ ಪಡ್ತಿದ್ದೀರಾ ಅಂದ್ರೆ ನಾನ್ ನೋಡ್ಬಾರ್ದು ಸೀಕ್ರೆಟ್ ಏನೋ ಇದೆ ಅಂತ ಅರ್ಥ. ಅಯ್ಯೋ, ನಿನ್ ಹತ್ರ ನಮ್ಗೇನ್ ರಹಸ್ಯ ಇರತ್ತಕ್ಕ? ಏನಿಲ್ಲ, ಮೊದ್ಲು ನೀನ್ ಹೊರಗಡೆ ಹೋಗು. ಇಲ್ಲ, ನಾನು ಅದನ್ನ ನೋಡ್ಲೇಬೇಕು. ನೀವಿಬ್ರು ಜಾಗ ಬಿಡಿ. ಬೇಡ ಅಕ್ಕ, ಹೇಳ್ತಾ ಜಾಗ ಬಿಡಿ. ಅರೆ, ಹೇಳ್ತಿದ್ರೆ ಕೇಳ್ತಾನೆ ಇಲ್ವಲ್ಲ? ಇಲ್ಲಿ ನೋಡಿ, ಇದು ಒಳ್ಳೇದಲ್ಲ ಅದ್ಗೆ. ಪದ್ಧತಿ ಬಗ್ಗೆ ನೀವಿಬ್ರೇ ಹೇಳ್ಬೇಕು. ಮತ್ತೆ ಜರ್ಗು ಅದ್ಗೆ ಅಕ್ಕ, ಜರ್ಗು ನೀವು ನಮ್ಮ ಮೇಲೆ ಡೌಟ್ ಕೊಡ್ತಾ ಇದ್ದೀರಾ. ಅದ್ಗೆ ಈ ಕಡೆ ಬಾ, ಅದ್ಗೆ ಬೇಡ, ಈ ಕಡೆ ಬಾ ನೀನು. ಅಯ್ಯೋ. ಒಂದರಿಂದ 10ವರೆಗೂ ನಂಬರ್ ಬರ್ದು 1 2 3 ನಂಬರ್ಸ್ನ ರೌಂಡ್ ಆಫ್ ಮಾಡಿದ್ಯಲ್ಲ, ಯಾಕೆ? ಅದು ಹಾ, ನಮ್ಮ ಕಾನ್ಸೆಪ್ಟ್ ನಮಗೆ ಅರ್ಥ ಆಗೋ ಭಾಷೆಯಲ್ಲಿ ನಾವು ಬರ್ಕೊಂಡಿದೀವಿ ಅದ್ಗೆ. ಅಷ್ಟೇ. ಇಲ್ಲೇನು ಏನೋ ಬರ್ದಿರೋ ಹಾಗೆ, ಅದು ಅಳ್ಸಿರೋ ಹಾಗಿದೆ. ಬೋರ್ಡ್ ಮೇಲೆ ಬರೆಯೋ ಅಕ್ಷರಗಳು ಶಿಲಾಫಲಕದ ಮೇಲೆ ಬರೆಯೋ ಅಕ್ಷರಗಳ ಹಾಗೆ ಪರ್ಮನೆಂಟ್ ಆಗಿರುತ್ತಾ ಅದ್ಗೆ? ಏನು ಗೊತ್ತಿಲ್ಲದೆ ಇರೋ ತರ ಕೇಳ್ತಿರಲ್ಲ ಅದಕ್ಕೆ? ಅಷ್ಟೇ. ನನ್ಗೇನೋ ಈ ಬೋರ್ಡು ನಿಮ್ ಭಯ ನೋಡಿದ್ರೆ ಅನುಮಾನ ಬರ್ತಿದೆ. ನೀನ್ ನಮ್ ರೂಮಿಗೆ ಬಂದು ಈ ತರ ಎನ್ಕ್ವೈರಿ ಮಾಡ್ಕೊಂಡು ಕೂತಿದ್ರೆ ಇನ್ನು ನಿನ್ ಮಕ್ಳನ್ನ ಹೆತ್ತಾಗೇನೆ. ಹೌದು, ಅದು ಕೂಡ ನಿಜಾನೇ. ನೀನು ಕೂಡ 1-2 ಬರ್ಕೋ ಅದ್ಗೆ. ನೀವ್ ಹೇಳಿದ್ದು ನಿಜಾನೇ ಅಲ್ವಾ? ನಿಮ್ಗೊಂದು ನಮಸ್ಕಾರ ಅದಕ್ಕೆ. ನಿಜಾನೇ. ಓಕೆ. ಅಮ್ಮಯ್ಯ, ಹೌದು, ನೀನು ಬರ್ದಿರೋ ಮ್ಯಾಟರ್ ಏನಾಯ್ತು? ಅದಕ್ಕೆ ಗನ್ಮನ ಬರ್ದಿರೋ ಹಾಗೆ ಬ್ಯಾಕಿಂದ ಓಡಿಸ್ಬಿಟ್ಟೆ. ಒಳ್ಳೆ ಕೆಲಸ ಮಾಡ್ದೆ ಬಿಡು. ಇಲ್ಲ ಅಂದಿದ್ರೆ ಅದನ್ನ ಓದಿ ನನ್ನ ಬಗ್ಗೆ ತಿಳ್ಕೊತಿದ್ಲು. ಮೊದಲೇ ಇತ್ತೀಚೆಗೆ ನನಗೂ ಅವಳಿಗೂ ಆಗ್ ಬರ್ತಾನೆ ಇಲ್ಲ. ನನ್ನ ವಿಷಯದ ಬಗ್ಗೆ ಮನೇಲಿ ಪಂಚಾಯಿತಿ ಮಾಡಿಸ್ತಿದ್ಲು. ಯಾವ ಕ್ಷಣ ಯಾವ ಕಡೆಯಿಂದ ಅಪಾಯ ಸೃಷ್ಟಿ ಆಗುತ್ತೋ ಗೊತ್ತಿಲ್ಲ. ಅದಕ್ಕೆ ನಮ್ಮ ಹುಷಾರಲ್ಲಿ ಇರಬೇಕು ಅಂತ ನಿನ್ನನ್ನು ಎಚ್ಚರಿಸ್ತಿದ್ದೆ. ಇವಾಗ ನನಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ನನಗೆ ಹೇಳ್ದೇನೆ, ನನಗೆ ಕೇಳ್ದೇನೆ
ನೀನು ಯಾವುದೇ ಕೆಲಸನೂ ಮಾಡೋ ಹಾಗಿಲ್ಲ, ಅರ್ಥ ಆಯ್ತಾ? ಸರಿ. ಹೌದು, ನಂಗೊಂದು ಡೌಟು. ನಂಬರ್ ಬಗ್ಗೆ ಅದಕ್ಕೆ ಹತ್ರ ಸುಳ್ಳು ಯಾಕೆ ಹೇಳಿದೆ? ಅವನಿಗೂ ನಿನಗೂ ಮಧ್ಯೆ ನಡೆದಿರೋ ಚಾಲೆಂಜ್ ಬಗ್ಗೆ ಅವ್ರಿಗೆ ಹೇಳ್ಬೋದಿತ್ತಲ್ವಾ? ಆ ವಿಷಯ ಬಯಲಾಗಬಾರ್ದು ಅಂತ ಹೇಳಿದ್ದೆ ಅಲ್ವಾ? ಲಾವಣ್ಯ ಅಕ್ಕ ಗೊತ್ತಾದ್ರೆ ಇಡೀ ಊರಿಗೆ ಹೇಳ್ಬಿಡ್ತಾಳೆ, ಅದಕ್ಕೆ ಹೇಳಲಿಲ್ಲ. ಅದು ನಿಜಾನೇ ಬಿಡ. ಅವನಿಗೆ ಇನ್ನೊಂದು ವಾರ ಅಷ್ಟೇ ಸಮಯ ಇರೋದು. ನನ್ನ ಜಾತಕದ ಬಗ್ಗೆ ಅವಳು ಹೇಗೆ ನಿರೂಪಿಸ್ತಾಳೆ ಅಂತ ನಾನು ನೋಡ್ತೀನಿ. ಹೇಳು ಅವನಿ. ಈವ್ನಿಂಗ್ ಬೇಗ ಬಾ ಅಂತಂದಿದ್ನಲ್ಲ, ರಾತ್ರಿ ಆಯ್ತು, ಇನ್ನೂ ಯಾಕೆ ಬಂದಿಲ್ಲ? ಆಫೀಸಲ್ಲಿ ವರ್ಕ್ ಜಾಸ್ತಿನಾ? ಮುಗ್ದೋಯ್ತು ಅವನಿ, ಹೊರಗಡೆ ಬಂದಿದ್ದೀನಿ, ಅಷ್ಟರಲ್ಲಿ ನಿನ್ನ ಫೋನ್ ಬಂತು. ಹೌದಾ? ಇನ್ನೊಂದು ಹಾಫ್ ಆನ್ ಅವರಲ್ಲಿ ನೀನು ಮುಂದೆ ಇರ್ತೀನಿ. ಸರಿ. ನಿನಗೇನಾದ್ರೂ ಹೇಳೋಕ್ಕಿತ್ತಾ? ಅದು ಅದು ಪರವಾಗಿಲ್ಲ, ಹೇಳು. ಯಾಕೆ ಸಂಕೋಚ ಪಡ್ತಿದೀಯಾ? ಭಾವ ಮನೇಲಿಲ್ಲ ಅಲ್ವಾ? ದಿನಸಿ ಐಟಮ್ ಏನಾದರೂ ಬೇಕಾಗಿತ್ತಾ? ಎಂಥ ಸಮಯದಲ್ಲಿ ಎಂಥ ವಿಷಯ ಕೇಳ್ದೆ ಬಾವ, ನೀನು ಗ್ರೇಟ್. ಅಷ್ಟೊಂದು ಹೊಗಳೋದು ಬೇಡ ಮೇಡಮ್, ವಿಷಯ ಏನು ಅಂತ ಹೇಳಿ. ಅದೇ ಬಾವ, ಬರ್ಬೇಕಾದ್ರೆ ಐಸ್ ಕ್ರೀಮಾ? ಅಲ್ಲ, ಮತ್ತೆ ದಿನ ನೀನು ನನಗೋಸ್ಕರ ಈ ಸಮಯದಲ್ಲಿ ಏನ್ ತಗೊಂಡ್ ಬರ್ತೀಯ? ಏನ್ ತರ್ತೀನಿ? ಏನು ಗೊತ್ತಿಲ್ಲದೆ ಇರೋ ಹಾಗೆ ನಾಟಕ ಮಾಡ್ಬೇಡ. ಅಯ್ಯೋ, ನೀವೇ ಹೇಳಿ ಮೇಡಮ್. ಅದೇ ಬಾವ, ಮಲ್ಗೆ ಹೂ ತಗೊಂಡ್ ಬಾ. ಮಲ್ಲಿಗೆ ಹೂ ಹೇಗೆ ಮರ್ತೋಗ್ತೀನಿ ಮೇಡಮ್? ಖಂಡಿತವಾಗ್ಲೂ ತಗೊಂಡು ಬರ್ತೀನಿ. ಏನೋ ನೀನು ಆಟ ಆಡ್ಸೋಣ ಅಂತ ಹಾಗೆ ಹೇಳಿದೆ. ಸರಿ, ಬೇಗ ಬಾ. ಬಾಯ್. ನನ್ನ ಲಿಪ್ಸ್ ಕಾಲಿಂಗು. ಹೇಳು ಮೈ ಡಿಯರ್ ಸ್ವೀಟ್ ಹಾರ್ಟ್. ಎಲ್ಲಿದ್ಯಾ? ನನ್ನ ಫ್ರೆಂಡ್ ಒಬ್ಬ ಈಗಷ್ಟೇ ಸೈಂಟಿಸ್ಟ್ ಆಗಿದ್ದಾನೆ. ಅವನು ಯಾವುದೋ ಪ್ರಯೋಗ ಮಾಡ್ತಿದ್ದ, ಅದನ್ನ ನೋಡ್ತಾ ಇದ್ದೀನಿ ಸ್ವೀಟ್ ಹಾರ್ಟ್. ಎಣ್ಣೆ ಹೊಡಿತಿದ್ಯಾ? ಅದು ಕುಡ್ದಿದ್ ಸಾಕು, ಇವಾಗ ಮನೆಗೆ ಹೊರಡು. ಸರಿ ಸರಿ, ಬರ್ತಿದ್ದೀನಿ. ಬರ್ಬೇಕಾದ್ರೆ ಖಾಲಿ ಕೈನ ಆಡಿಸ್ತಾ ಬರ್ಬೇಡ. ನಿಂಗೂ ಎಣ್ಣೆ ತರಬೇಕಾ ಹೇಗೆ? ತಲೆ ಕೆಟ್ಟು ಜೋಕ್ಸ್ ಮಾಡ್ದೆ ಅಂದ್ರೆ ಹಲ್ಲು ದುರ್ಸ್ಬಿಡ್ತೀನಿ. ಮನೆಗೆ ಬರುವಾಗ ಹಲ್ವಾ ತಗೊಂಡ್ ಬರ್ತೀಯಾ? ಸರಿ, ನಿನಗಿಷ್ಟ ಆಗಿರೋ ಸ್ವೀಟ್ ತಗೊಂಬರ್ತೀನಿ. ಅಲ್ಲಿವರೆಗೂ ಒಂದು ಸ್ವೀಟ್ ಕಿಸ್ ಕೊಡ್ಬೋದಲ್ವಾ? ಯಾಕೆ ಅಷ್ಟೊಂದು ದುರಾಸೆ ನಿನ್ಗೆ? ನಿನ್ ಫ್ರೆಂಡ್ ಇದಾನಲ್ವಾ, ಮನೆಗೆ ಬಂದ್ಮೇಲೆ ಕೊಡ್ತೀನಿ ಬಿಡು. ಒಂದು ನಿಮಿಷ ಸ್ವೀಟ್ ಹಾರ್ಟ್, ನಾನು ಸೈಡಿಗೆ ಬಂದೆ. ಇವಾಗ ಕೊಡು, ಬೇಕೊಡು. ಸ್ವೀಟಿ, ಯು ಆರ್ ಸೋ ನಾಟಿ. ಥ್ಯಾಂಕ್ಸ್ ಡಾರ್ಲಿಂಗ್. ನೀನು ಮುದ್ದು ಕೊಡ್ತಿದ್ರೆ ಮೈ ಎಲ್ಲ ಬಿಸಿ ಬಿಸಿ ಆಗ್ತಿದೆ. ಸರಿ, ಬೇಗ ಬಾ. ನಾನು ಇವಾಗಲೇ ಹಾರ್ಕೊಂಬಂದ್ಬಿಡ್ತೀನಿ. ಬಾಯ್. ಲವ್, ಬೇಗ ಮನೆಗೆ ಹೋಗ್ಬೇಕು ಕಣೋ. ತೆಗೆತ್ತು ಬೇಗ ತಗೋ. ಚಿಯರ್. ನಿಹಾರಿಕಾಗೋ ಅವನಿಗೋ ಮಗು ಹುಟ್ಟುತ್ತೇನೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ ರಾಧಾ. ನೀನೇನು ಭಯ ಪಡಬೇಡ, ನಮ್ಮ ಪ್ಲಾನ್ ನಮ್ಗೆ ಹೇಗೂ ಇದೆ ಅಲ್ವಾ. ನೀನ್ ಮಾತ್ರ ಮನೇಲಿರೋ ಸೊಸೆಯಂದರಿಗೆ ಕಾಂಪಿಟೇಷನ್ ಆಗೇ ಇರೋ. ಸರಿ, ನೀನ್ ಎಲ್ಲೂ ತಗಬೇಡ ಲಾವಣ್ಯ. ಸ್ವಲ್ಪನೂ ತಗಲ್ಲ, ಕಾಂಪಿಟೇಷನ್ ಜಾಸ್ತಿನೇ ಇದೆ. ನೀನ್ ಬೇಗ ಬಾ. ಸರಿ ಬರ್ಬೇಕಾದ್ರೆ ಏನಾದ್ರೂ ತಗೊಂಡ್ ಬಾ. ಸರಿ ಆಯ್ತು. ನಿನ್ಗೋಸ್ಕರ ಕಾಯ್ತಿರ್ತೀನಿ. ಓಕೆ. ಒಬ್ಬ ಸೊಸೆಗೂ ಇನ್ನೊಂದು ಸೊಸೆಗೂ ಮಧ್ಯ ಹೋಲ್ಕೆನೇ ಇಲ್ಲ. ನನ್ನ ಮನೆ ಯಾವಾಗ ಸರಿ ಹೋಗುತ್ತೋ? ಯಾರಿಗೆ ಹುಟ್ಟೋ ಮಗು ಮೊದಲು ನನ್ನ ಕುಟುಂಬಕ್ಕೆ ವಾರಸ್ದಾರ ಆಗಿ ಕಾಲಿಡುತ್ತೋ? ಏನಾಯ್ತು? ಯಾಕೆ ಹೀಗಿದ್ಯಾ?
ನೀವು ಪುಸ್ತಕನ ಚೆನ್ನಾಗಿ ಓದಿದ್ದೀರಾ ಅಲ್ವಾ? ನೀವು ಕೂಡ ನಮ್ಮನೆ ಕತೆನ ಒಂದು ಪುಸ್ತಕವಾಗಿ ಬರೀರಿ, ಪ್ರಿಂಟ್ ಮಾಡ್ಸೋಣ. ನನ್ನ ಅರ್ಜೆಂಟಾಗಿ ರೈಟರ್ ಆಗ್ಬಿಡು ಅಂತಿದ್ಯಾ? ಇಷ್ಟಕ್ಕೂ ಏನಾಯ್ತು? ನಮ್ಮ ಕುಟುಂಬಕ್ಕೆ ವಾರಸ್ದಾರ ಬೇಕು ಅಂತ ಕಂಡೀಷನ್ ಹಾಕ್ದಾಗಿಂದ ಮಕ್ಕಳು ಸೊಸೆಯಂದ್ರು ಪಡ್ತಿರೋ ಆತರ ನೋಡ್ತಿದ್ರೆ ಖುಷಿ ಪಡ್ಬೇಕೋ ನೋವು ಪಡ್ಬೇಕೋ ಅರ್ಥ ಆಗ್ತಿಲ್ಲ. ಅಷ್ಟೊಂದು ಕನ್ಫ್ಯೂಷನ್ ಅಲ್ಲಿದೆ. ನಾವು ಹಾಕಿರೋ ಕಂಡೀಷನ್ನ ಪರಿಣಾಮಗಳು ಹೇಗಿರುತ್ತೋ ಅರ್ಥ ಆಗ್ತಿಲ್ಲ. ಅಯ್ಯೋ, ಏನ್ ನಡೀತು ಅಂತ ಹೇಳ್ಬೋದಲ್ಲ ವೇದ? ಇವಾಗ ನಮ್ಮ ಪುತ್ರರತ್ನಗಳು ಒಬ್ಬೊಬ್ರು ಹೊರಗಿಂದ ಬರ್ತಾರೆ. ಅವ್ರ ವರ್ತನೆ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ಹಲ್ವಾ 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 ಹಲ್ವವೋ ನಾವೆಲ್ಲರೂ. ಆಹಾ! ಇವತ್ತಂತೂ ಯಾರು ನನ್ನ ತಡಿಯಲ್ಲ. ನಿಹಾರಿಕಾ, ಹಲ್ವಾ 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 ಅಲ್ಲೋಡಿ, ಹಲ್ವಾ ಒಬ್ಬ ಬಂದ. ಹಲ್ವಾ ಹಲ್ವಾ ಹಲ್ವಾ. ಮಲ್ಲಿಗೆ ಹೂವಿನಂತೆ ಅಂದನಿನಲ್ಲಿ, ತಾವರೆ ಹೂವಿನಂತೆ ಚಂದನಿನಲ್ಲಿ, ದುಂಬಿಯ ಹಾಡಂತೆ ಮಾತಿನ ಇಂಪಂತೆ ನನಗೆ. ಅಲ್ಲೋಡಿ, ಎರಡನೇವನು ಕೂಡ ಎಂಟರ್ ಆದ. ನನಗೆ ಒಲಿದ ಬ್ರದರು. ಏನಣ್ಣ? ಏನದು ಕೈಯಲ್ಲಿ? ನನ್ನ ಹೆಂಡ್ತಿಗೆ ಮಲ್ಲಿಗೆ ಹೂ. ಮತ್ ನಿನ್ ಕೈಯಲ್ಲೇನೋ? ಹಲ್ವಾ, ತಾಜಾ ತಾಜಾ ಹಲ್ವಾ. ಈ ವಯಸ್ಸಲ್ಲಿ ಎಲ್ರಿಗೂ ಇಷ್ಟ ಆಗೋ ಹಲ್ವಾ. ಅವ್ನ ಭಾಷೆ ನೋಡಿದ್ರೆ ಹೇಗಿದೆ ಅಂತ. ಬೆಳೆದಿದ್ದೆಲ್ಲ ಸ್ಲಮ್ಮಲ್ಲಿ, ಅದರಲ್ಲೂ ನಮ್ಮ ಒಂದ್ ಸ್ವಲ್ಪ ಒರಟ, ಹೀಗೆ ಇರುತ್ತೆ ಅಷ್ಟೇ. ಲವ್ ಬ್ರದರು, ಮಲ್ಲಿಗೆ ಹೂ ಎಲ್ಲ ಕಾಮನ್ ಕಣೋ. ಹಲ್ವಾ ಇದೆ ನೋಡು, ಹಲ್ವಾ ತಗೊಂಡ್ಬರ್ಬೇಕು. ಇವಾಗ ಈ ಹಲ್ವಾದಲ್ಲಿ ಏನಿದೆ ಅಂದ್ರೆ, ನನಗೆ ಗೊತ್ತು, ನೀನು ಹೇಳೋ ಅಗತ್ಯ ಇಲ್ಲ. ನೀನ್ ಲವರ್ ಬಾಯ್ ಬಿಡು, ನಿಂಗೆ ಗೊತ್ತಿಲ್ದಿರೋದು ಏನಿರುತ್ತೆ. ಲವ್ ಬ್ರದರು, ನಾನು ದೊಡ್ಡವನು, ಅದಕ್ಕೆ ನಂಗೆ ಮೊದಲು ಮಗು ಆಗೋದು ನ್ಯಾಯ. ಏನಂತೀಯ? ನ್ಯಾಯ ಅಲ್ಲ ಅಂತೀನಿ. ಯಾಕೋ ಯಾಕೋ ನ್ಯಾಯ ಅಲ್ಲ? ನಿನಗಿಂತ ಮೊದಲು ಮದುವೆ ಆಗಿದ್ದು ನಾನು, ಸೊ ನನಗೆ ಮೊದಲು ಹುಟ್ಟೋದು ನ್ಯಾಯ. ಲೇ, ನಿನಗಿಂತ ಸೀನಿಯರ್ ನಾನು, ಮೊದಲು ನನಗೆ ಹುಟ್ಟೋದೇ ನ್ಯಾಯ. ಲೇ, ನಾನು ನಿಮ್ಮಿಬ್ರಿಗಿಂತ ದೊಡ್ಡವನು, ನಿಮ್ಮ ಹೆಂಡ್ತಿಗಿಂತ ನನ್ನ ಹೆಂಡ್ತಿ ಸೀನಿಯರ್, ಸೊ ಮೊದಲು ನಮಗ್ ಮಕ್ಕಳಾಗೋದೇ ನ್ಯಾಯ. ಮೂರನೇವನು ಎಂಟ್ರಿ ಆದ. ನಿಂಗಂತ ಸೀನೆ ಇಲ್ಲ ಬಿಡೋಣ. ಲೇ, ನೀನ್ ಜಾಸ್ತಿ ಮಾತಾಡ್ಬೇಡ. ಅದು ಸರಿ ಬಿಡು, ನಿನ್ ಕೈಯಲ್ಲಿ ಏನದು ಕಾಣಿಸ್ತಿಲ್ವಾ? ಫ್ಲಾಸ್ಕ್. ಫ್ಲಾಸ್ಕ್? ಅದು ಕಾಣಿಸ್ತಿದೆ, ಅದ್ರ ಒಳಗಡೆ ಏನಿದೆ ಅದು ಹೇಳು. ಅದ್ರಲ್ಲಿ ಏನಿರುತ್ತೆ ಅಂತಾನೂ ಗೊತ್ತಿಲ್ವೇನೋ? ಇರಾನಿ ಚಾಯ್.